ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ರದ್ದು ಊಟ ಆಯಿತು ಅಂದ್ಕೊಳ್ತೀನಿ. ನಾನಿವತ್ತು ಇಡ್ಲಿ ಮಾಡಿ ಬಂಗುಡೆ ಮೀನು ಸಾರು ಮಾಡಿದ್ದು. ಏನು ಸಖತ್ತಾಗಿರುತ್ತೆ ಗೊತ್ತಾ? ಇಡ್ಲಿ ಜೊತೆ ಬಂಗುಡೆ ಮೀನು ಖಾರವಾಗಿ ಮಾಡಿಕೊಂಡ್ರೆ ಈ ಮಳೆಗೆ ತುಂಬ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಇಟ್ಕೊಂಡು ಸಾಫ್ಟಾಗಿ ಬಂದಿತ್ತು ಇಡ್ಲಿ ಇವತ್ತು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಅವಲಕ್ಕಿ ಹಾಕಿ ಮಾಡಿದ್ದು. ಸಾಂಬಾರು ಜೊತೆ ಅದ್ದಿ ಸ್ಪಾಂಜ್ ಥರ ಹೀರ್ಕೊಳ್ತಾ ಇತ್ತು. ಮೀನೂ ಅಷ್ಟೇ ಸಾಫ್ಟಾಗಿ ಫ್ರೆಶ್ ಆಗಿತ್ತು ಮೀನು. ತಗೊಂಡು ಬಂದು ಅದನ್ನೆಲ್ಲ ಕ್ಲೀನ್ ಮಾಡೋದೇ ಒಂದು ಖುಷಿ. ಈಗಿನವ್ರಿಗೆಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಬರೋದೇ ಇಲ್ಲ. ಅಂದರೆ ನಮಗೆ ಕ್ಲೀನ್ ಮಾಡಿ ಕೊಡ್ತಾರೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡೋದು. ಇಲ್ಲಿ ಕ್ಲೀನ್ ಮಾಡೋಣ ಅಂದರೆ ನನಗೂ ಬರಲ್ಲ, ಅನಿವಾರ್ಯ. ಮೀನು ತುಂಬ ಇಷ್ಟ ಆದ್ದರಿಂದ ಹೆಂಗೋ ಕ್ಲೀನ್ ಮಾಡ್ಕೋತೀನಿ. ಸ್ವಲ್ಪ ಅದ್ರದ್ದೆಲ್ಲ ಹುರುಮಲೆಲ್ಲ ಉಳಿಸಿರ್ತಾರೆ, ಅದನ್ನು ಸ್ವಲ್ಪ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡೆ. ಅಷ್ಟೊತ್ತಿಗೆ ಖಾರ ಮಾಡ್ಕೊಳ್ಳೋಣ ಅಂತ ಎಲ್ಲದನ್ನೂ ಕಟ್ ಮಾಡಿ ಇಟ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಎಲ್ಲ ಸೋಸ್ಕೋಬೇಕಾಗಿತ್ತು. ಎಲ್ಲ ಸ್ವಲ್ಪ ನೀಟ್ ಮಾಡ್ಕೊಂಡು ಶುಂಠಿ ಎಲ್ಲ ಎತ್ತಿಟ್ಕೊಂಡು ಕಟ್ ಮಾಡಿ ಖಾರ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಸ್ವಲ್ಪ ಶುಂಠಿ ಹಾಕಬೇಕು. ಶುಂಠಿ ಚೆನ್ನಾಗಿ ಬಿದ್ರೇ ಮೀನು ಸಾರಿಗೆ, ಅದು ಬಂಗುಡೆ ಮೀನಿಗೆ ತುಂಬ ಚೆನ್ನಾಗಿರುತ್ತೆ. ಕಾಯಿನೂ ಸ್ವಲ್ಪ ಹಾಕ್ಕೊಳ್ತೀನಿ ನಾನು, ಯಾಕಂದರೆ ಅದು ಇಡ್ಲಿಗಲ್ವಾ, ತುಂಬ ಖಾರ ಇದ್ದರೆ ಸರಿಯಾಗಲ್ಲ. ಸ್ವಲ್ಪ ಕಾಯಿನೂ ಹಾಕೋಬೋದು. ಒಂದು ಟೊಮೊಟೊ ಒಂದು ಹಾಕಲಿಲ್ಲ, ಅರ್ಧ ಮಾತ್ರ ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ದೆ ನಾನು ಇವತ್ತು. ಅದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಕಾಯಿ, ಕೊತ್ತಂಬರಿ ಸೊಪ್ಪು ಅದ್ರ ಜೊತೆ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟು ಮೆಂತ್ಯ ಕಾಳು ಹಾಕೋಬೇಕು. ಬಂಗುಡೆ ಮೀನು ಸಾರು ಅಂದರೆ ಸ್ವಲ್ಪ ಮೆಂತ್ಯ ಹಾಕೋಬೇಕು, ಯಾಕಂದರೆ ನಂಜಿರುತ್ತೆ ಅದು. ಅದಕ್ಕೇ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸಾಂಬಾರು ಬೀಜ ಹೇಗಿದ್ರು ಹುರಿದು ಇಟ್ಕೊಂಡಿರ್ತೀನಿ. ಅದು ಖಾರ ಪುಡಿನ ನಾನು ಖಾರ ಪುಡಿ ತಂದು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಯೂಸ್ ಮಾಡ್ತೀನಿ. ಮುಂಚೆ ಎಲ್ಲ ಹಂಗೆ ಮಾಡ್ತಾ ಇರಲಿಲ್ಲ, ಮೆಣಸಿನ್ಕಾಯಿನೇ ತಂದು ಎಲ್ಲ ಮಾಡ್ತಾ ಇದ್ವಿ. ಇವಾಗ ಮೆಣಸಿನ್ಕಾಯಿಗೂ ಮಾರ್ಕೆಟ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಕಲರ್ ಹೊಡಿತಾರಂತೆ. ಸೊ ಏನು ತಿನ್ನೋದು ಏನು ಬಿಡೋದು ಎಲ್ಲ ಭಯನೇ. ಯಾವುದೋ ಪ್ಯೂರ್ ಖಾರ ಪುಡಿ ಅಂತ ಇತ್ತು ಅಂತ ತಂದು ಎಣ್ಣೆಲ್ಲ ಹುರಿತೀನಿ. ತುಂಬ ಘಾಟ್ ಸ್ಮೆಲ್ ಬರ್ತಾಯಿತ್ತು. ಸ್ವಲ್ಪ ಖಾರ ಪುಡಿನೇ ಅನಿಸುತ್ತೆ. ಖಾರ ಪುಡಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು, ಇಲ್ಲ ಅಂತಂದರೆ ಹೊಟ್ಟೆ ಉರಿ ಎಲ್ಲ ಬರುತ್ತೆ. ಎಣ್ಣೆಲ್ಲ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಬಿಟ್ರೆ ನಮ್ಮನೇಲಿ ನಾವು ಬಳಸ್ಕೊತೀವಿ. ಸ್ವಲ್ಪ ಘಾಟ ಆಗುತ್ತೆ ಅದು ಹುರಿಯುವಾಗ, ಆದ್ರೂ ಎಣ್ಣೆಲಿ ಹುರ್ಕೊಳ್ಳೋದೇ ಒಳ್ಳೆಯದು. ಇಲ್ಲಾಂದರೆ ಸ್ವಲ್ಪ ಗ್ಯಾಸ್ಟಿಕ್ ಥರ ಎಲ್ಲ ಹಾಕ್ಬಿಡುತ್ತೆ. ಯಾಕಂದರೆ ಮೀನು ಸಾರು ಅಂದರೆ ಸ್ವಲ್ಪ ಖಾರ ಮುಂದೆನೇ ಹಾಕ್ತೀವಿ. ಸ್ವಲ್ಪ ಜಾಸ್ತಿ ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು ಖಾರ ಹುಳಿ ಹಾಕ್ಬಿಟ್ಟೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ. ಈ ಮಳೆಗಾಲಕ್ಕಂತೂ ಈ ಥರ ಅಡುಗೆಗಳೆಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಎಲ್ಲದನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಒಂದು ಸ್ವಲ್ಪನೇ ಇವತ್ತು ಬಂಗುಡೆ ಮೀನು ಫ್ರೈ ಮಾಡಬೇಕು ಅಂದ್ಕೊಂಡಿದ್ದು, ಹಾಗಾಗಿ ನನಗೆ ಇಡ್ಲಿಗೆ ಮೀನು ಸಾರು ಬೇಕು ಅನ್ನಿಸ್ತು. 4 ಪೀಸ್ ಹಾಕ್ಬಿಟ್ಟು ಚಿಕ್ಕ ಚಟ್ಟಿಲಿ ಮಾಡೋಣ ಅಂತ ಇಟ್ಕೊಂಡೆ. ಒಂದು ಸ್ವಲ್ಪ ನೆನೆಬೇಕು. ಈ ಕೈ ರುಚಿ ಅಂತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್. ಕೈ ಹಾಕಿ ಕಲಿಸ್ಬೇಕು, ಆವಾಗಲೇ ಆ ಕೈ ರುಚಿ ಬರೋದು. ಆಮೇಲೆ ಮಾಮೂಲಿ ಗೊತ್ತಲ್ಲ, ದೊಡ್ಡಲಿ ಹುಳಿ, ನಿಂಬೆ ಹುಳಿ ಅದಕ್ಕೆ ಸರಿಯಾಗಿ ಬಿದ್ರೇ ಆ ರುಚಿ ಬರೋದು. ನಮ್ಮ ಕೈ ರುಚಿ ಅಂತ ಹೇಳ್ತೀವಲ್ಲ, ಹಿಂಗೆ ಕೈ ಹಾಕಿ ಅಲ್ಲಾಡಿಸ್ಬೇಕು. ಆಮೇಲೆ ಚೆನ್ನಾಗಿ ಉರಿ ಹಾಕ್ಬಿಟ್ಟು ಕುದಿಯಕ್ಕೆ ಇಟ್ಬಿಡ್ಬೇಕು. ಕುದಿಯಕ್ಕಿಟ್ಟು ಚೆನ್ನಾಗಿ ಮುಚ್ಚಾಕ್ಬಿಟ್ಟು ಕುದಿ ಬರೋ ತನಕ ಕಾಯಬೇಕು. ಏನೊಂದು ಸ್ವಲ್ಪ ಇದ್ದಿದ್ರಿಂದ ಒಂದು 3 ನಿಮಿಷಕ್ಕೆ ಕುದಿ ಬಂದ್ಬಿಡ್ತು. ಮತ್ತೊಂದು 5 ನಿಮಿಷ ಕುದಿಸ್ಬಿಟ್ಟು ಚೆನ್ನಾಗಿ ಮುಚ್ಚಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಬೆಂದೋಗ್ಬಿಡುತ್ತೆ. ಯಾಕಂದ್ರೆ ಬಂಗುಡೆ ಮೇಲೆ ಸ್ವಲ್ಪ ದಪ್ಪ ಇರುತ್ತಲ್ವ, ಒಂಚೂರು ಬೇಯಿಸ್ಕೋಬೇಕಾಗತ್ತೆ. ಆಮೇಲೆ ಅದಕ್ಕೆ ಹುಳಿ ಎಲ್ಲ ಕರೆಕ್ಟಾಗಿ ಬಿದ್ದಿತ್ತು. ಆ ರುಚಿ ನೋಡೋದೇ ಒಂದು ಖುಷಿ. ಯಾಕಂದರೆ ಮೀನು ಸಾರು ತುಂಬ ಇಷ್ಟ ನನಗೆ ಅಂತಲ್ಲ, ಮಲೆನಾಡಲ್ಲಿ ಮೀನು ಸಾರು ಅಂದ್ರೇ ಇಷ್ಟ ಅಂತ ಅಂದ್ಕೊಳ್ತೀನಿ. ಈ ಮಳೆಗಾಲಕ್ಕೆಲ್ಲ ಚೆನ್ನಾಗಾಗುತ್ತೆ. ಇಡ್ಲಿಗಾದ್ರಿಂದ ಒಂಚೂರು ಒಗ್ಗರಣೆ ಹಾಕೊಳ್ಳೋಣ ಅಂತ ಎಣ್ಣೆ, ಬರೀ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ತೀನಿ. ಒಂಚೂರು ಎಣ್ಣೆ ಬಿಟ್ಟಿದ್ದೀನಿ ಅಷ್ಟೇ, 1-2 ಸ್ಪೂನ್ ಹಾಕ್ಕೊಂಡು ಅದನ್ನು ನೀಟಾಗಿ ಆ ಕರಿಬೇವಿನ ಸೊಪ್ಪಿನ ಘಮ ಬರ್ತಾ ಇದ್ರೆ
ಆ ರುಚಿ ಸಕ್ಕತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಬರೀ ಎಣ್ಣೆ ಬಿಸಿಗಿಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕೋದು ಚೆನ್ನಾಗಿರುತ್ತೆ. ಆ ಇಡ್ಲಿ ಹಾಕ್ಕೊಂಡು ಜೊತೆಗೆ ಬಾಂಗ್ಡೆ ಮೀನು ಸಾರು ಬಡಿಸ್ಕೊಂಡು ಆತುರವಾಗಿ ತಿನ್ನೋಣ ಅಂತ ಶುರು ಮಾಡಿದೆ. ಯಾಕಂದರೆ ಮೀನು ಸಾರು ಅಂದರೆ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಗೊತ್ತಿಲ್ಲ, ಬಾಯಲ್ಲಿ ನೀರು ಬರುತ್ತೆ ನೋಡಿ. ಆ ಸಾಫ್ಟ್ ಇಡ್ಲಿಗೂ ಮೀನು ಸಾರಿಗೂ ಸಖತ್ತಿರುತ್ತೆ. ಆ ಖಾರವಾಗಿರೋದ್ರಿಂದ ಸ್ವಲ್ಪ ಈರುಳ್ಳಿ ಏನಾದರೂ ತಿನ್ನಬೇಕು, ಇಲ್ಲಾಂದರೆ ಹೊಟ್ಟೆ ಉರಿ ಬಂದ್ಬಿಡುತ್ತೆ ನೋಡಿ. ಸಾಫ್ಟಾಗಿತ್ತು, ಅದ್ದಿದ್ರೆ ಹಂಗೆ ಸ್ಪಾಂಜ್ ಥರ ಇಡ್ಲಿ ಸಾಂಬಾರನ್ನ ಹೀರ್ಕೊಳ್ಳಿ. ಅದನ್ನ ಹಂಗೆ ತಿಂದ್ಬಿಟ್ಟು ಮೀನು ಬಿಡಿಸಿ, ಇನ್ನೇನು ಆ ಥರ ಬಿಸಿ ಬಿಸಿ ಇತ್ತು, ಬಾಯಿಗೆ ಹಾಕ್ಕೊಂಡ್ಬಿಟ್ಟೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.